ಹಾಯ್ ಫ್ರೆಂಡ್ಸ್, ಇದೊಂದು ತರಕಾರಿ ಇದ್ರೆ ಸಾಕು ಮನೆಯಲ್ಲಿ ಒಳ್ಳೆ ಮಟನ್ ಸಾರಿನ ರುಚಿ ಕೊಡುವಂತಹ ಸೂಪರ್ ಡಿಶ್ ರೆಡಿ ಆಗತ್ತೆ ಅಂತಾನೆ ಹೇಳ್ಬಹುದು. ಇದು ಮಲೆನಾಡು ಭಾಗದ ಅತ್ಯಂತ ಫೇಮಸ್ ಕರಿ ಆಗಿದೆ. ಈ ಸಾರು ವೆಜ್ ಸಾರು ಆಗಿದ್ರು ನಾವು ತಿನ್ಬೇಕಾದ್ರೆ ಮಟನ್ ರುಚಿಯನ್ನ ಕೊಟ್ಟೆ ಕೊಡತ್ತೆ. ಅದ್ ಯಾವ ತರಕಾರಿ ಅಂತ ಇವಾಗಲೇ ನಿಮ್ಗೆ ಗೊತ್ತಾಗಿದೆ. ಆ ಸೂಪರ್ ಡಿಶ್ ಹೇಗ್ ಮಾಡೋದು ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಬದನೆಕಾಯ ತಗೊಂಡಿದ್ದೀನಿ. ಆ ಸೀಕ್ರೆಟ್ ತರಕಾರಿ, ಮಟನ್ ರುಚಿಯನ್ನು ಕೊಡುವಂತಹ ತರಕಾರಿ ಬದನೆಕಾಯಿ ಅಂತಲೇ ಹೇಳಬಹುದು. ಫಸ್ಟು ನಾವಿಲ್ಲಿ ಬದನೆಕಾಯಿ ಯಾವ ರೀತಿ ಕೊಯ್ಕೊಳ್ಬೇಕು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನೀವು ಪೂರ್ತಿಯಾಗಿ ಹೆಚ್ಕೊಳ್ಬಾರ್ದು. ನೋಡಿ, ಈ ರೀತಿ ಬರೀ ತುದಿ ಮಾತ್ರ 4 ಭಾಗಗಳನ್ನಾಗಿ ಮಾಡ್ಕೊಳ್ಬೇಕು. ಯಾಕಂದರೆ ಹುಳಗಳು ಏನಾದರೂ ಇದ್ದರೆ ಕ್ಲೀನಾಗಿ ನೋಡಿಕೊಂಡು ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನು ಕೊಯ್ದು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಸಾರನ್ನ ಮಾಡಬೇಕಾದ್ರೆ ನಾವು ಬದನೆಕಾಯಿನ ಮೇಯ್ನಾಗಿ ಬೇಯಿಸ್ಕೊಳ್ಳೋದೇ ಇರೋದು. ನಾವಿಲ್ಲಿ ಕುಕ್ಕರ್ಗೆ ಹಾಕ್ಕೊಂಡ್ರೆ ಸಾಕಾಗತ್ತೆ. ನಾವು ತುಂಬ ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಬೇಯಿಸ್ಕೊಂಡ್ರೆ ಪಾಯಸ ಆಗಿಬಿಡತ್ತೆ. ಆ ರೀತಿ ಮಾಡ್ಕೊಳ್ಬಾರ್ದು. ನೋಡಿ, ಎಲ್ಲವನ್ನು ಕುಕ್ಕರ್ಗೆ ಹಾಕಿ ನೀರನ್ನ ಹಾಕಿ 1 ಚಮಚ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಕೇವಲ 2 ವಿಷಲ್ ಮಾತ್ರ ಕೂಗಿಸ್ಕೊಳ್ಬೇಕು. ಪೂರ್ತಿಯಾಗಿ ಅದು ಬೆಂದು ಹೋಗಬಾರ್ದು. ಅದಕ್ಕೆ ಇವಾಗ ಖಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಿಗೆ 1 ಬೌಲ್ನಲ್ಲಿ ಕಾಯಿ ತುರಿ ಹಾಗೇನೆ 10 ರಿಂದ 15 ಈರುಳ್ಳಿ ಎಸಳುಗಳು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 3 ಚಮಚ ಕೊತ್ತಂಬರಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರ್ಧ ಚಮಚ ಕಾಳು ಮೆಣಸನ್ನ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಅರಿಶಿನ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1 ರಿಂದ 1.5 ಚಮಚ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಇದನ್ನ ನೀರನ್ನ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ನ ಮಾಡ್ಕೊಳ್ಬೇಕು. ಇದು ಮಲೆನಾಡು ಭಾಗದ ಫೇಮಸ್ ಮಟನ್ ಸಾರು ಅಂತಲೇ ಪ್ರಸಿದ್ಧಿಯಾಗಿದೆ. ನೋಡಿ, ಇವಾಗ ನುಣ್ಣಗೆ ಗ್ರೈಂಡ್ನ ಮಾಡ್ಕೊಂಡಿದ್ದೀನಿ. ಈ ರೀತಿ ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ನಮ್ಮ ವೆಜ್ ಮಟನ್ ಪೀಸ್ಗಳಿಗೆ ಈ ಮಸಾಲಾನ ಹಾಕ್ಕೊಂಡ್ರೆ ಸೂಪರ್ ಆದಂತಹ ಮಟನ್ ಸಾರು ರೆಡಿ ಆಗುತ್ತೆ. ಅಂದರೆ ಬದನೆಕಾಯಿ ಕರ್ರಿ ರೆಡಿ ಆಗುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಪರ್ಫೆಕ್ಟ್ ಆಗಿ ಬದನೆಕಾಯಿಗಳು ಬೆಂದಿವೆ ಅಂತ. ತುಂಬ ಜಾಸ್ತಿ ಬೇಯಿಸ್ಕೊಳ್ಬಾರ್ದು. ಜಾಸ್ತಿ ಬೇಯಿಸ್ಕೊಂಡ್ರೆ ಪಾಯಸ ಆಗಿಬಿಡತ್ತೆ, ಚೆನ್ನಾಗಾಗಲ್ಲ. ಇವಾಗ ನಾನು ಇದನ್ನ ಒಂದು ಬಾಣಲಿಗೆ ಎಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಫಸ್ಟಿಗೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡಿರೋದ್ರಿಂದ ಈ ರಸನೂ ಇಟ್ಕೊಳ್ಬೇಕು. ತುಂಬ ರುಚಿ ಕೊಡುತ್ತೆ ಇದೇನೆ. ಇವಾಗ ನೋಡಿ, ಇದಕ್ಕೆ ನಾವು ಮಾಡ್ಕೊಂಡಂತಹ ಮಸಾಲನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕುದಿಸ್ಬೇಕು. ನಾವಿಲ್ಲಿ ಚಿಕನ್ನು ಮಟನ್ನಿಗೆ ಮಾಡ್ಕೊಳ್ತೀವಲ್ಲ ಮಸಾಲ, ಆ ಮಸಾಲನೆಲ್ಲ ಹಾಕಬಾರ್ದು. ನಿಜವಾದ ಬದನೆಕಾಯಿ ಟೇಸ್ಟು ಹೋಗಿಬಿಡತ್ತೆ. ನಾರ್ಮಲ್ ಇದೇ ರೀತಿಯಾದಂತಹ ಮಸಾಲನ ನೀವು ಮಾಡ್ಕೊಳ್ಬೇಕು. ಸಿಂಪಲ್ ಮಸಾಲನ ಮಾಡ್ಕೊಳ್ಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದನ್ನೆಲ್ಲ ಹಾಕಬಾರ್ದು. ಚಕ್ಕೆ ಲವಂಗ ಇವು ಯಾವೂ ಹಾಕಬಾರ್ದು. ಹಾಕಿದರೆ ಅದು ಬೇರೆ ಟೇಸ್ಟೇ ಕೊಡುತ್ತೆ. ಈ ರೀತಿ ಟೇಸ್ಟು ಬರೋದಿಲ್ಲ. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. 1 ಚಮಚ ನಾನು ಗರಂ ಮಸಾಲ ಹಾಗೆಯೇ 1 ಬೌಲ್ನಲ್ಲಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚಂದ ಮಾಡಿ ತಿರ್ಸ್ಬೇಕು. ನೋಡಿ, ಇವಾಗ ಇಷ್ಟು ಸಾರಿದೆಯಲ್ಲ, ಇದು 1/4 ಭಾಗ ಕಡಿಮೆ ಆಗಬೇಕು. ಕುದ್ದು 1/4 ಭಾಗ ಕಡಿಮೆ ಆಗಬೇಕು. ಆವಾಗಲೇ ನಮಗೆ ಸಾರು ಸೂಪರ್ ಆಗಿರುತ್ತೆ ಅಂತಲೇ ಹೇಳಬಹುದು. ಚೆನ್ನಾಗಿ ಕುದಿಸಿ ಅಂತಲೇ ಹೇಳ್ಬೋದು. ನೋಡಿ, ಚೆನ್ನಾಗಿ ಕುದ್ದಿದೆ. ಇವಾಗ ನಮ್ಮ ಬಿಸಿ ಬಿಸಿ ಮಟನ್ ಸಾರು ರೆಡಿಯಾಗಿದೆ. ನೋಡಿ, ಮಲೆನಾಡು ಭಾಗದ ತುಂಬ ಫೇಮಸ್ ಆದಂತಹ ಕೊಟ್ಟೆ ಕಡುಬು ಫ್ರೆಂಡ್ಸ್. ಇದು ಕೊಟ್ಟೆ ಕಡುಬಿನ ರೆಸಿಪಿ ಬೇಕಿದ್ರೆ ಹೇಳಿ, ಮುಂದಿನ ದಿನಗಳಲ್ಲಿ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ. ಕೊಟ್ಟೆ ಕಡುಬಿನ ಜೊತೆಗೆ ನೀವು ಬದನೆಕಾಯಿ ತಿಂತ ಇದ್ರೆ ಸೂಪರ್ ಫ್ರೆಂಡ್ಸ್, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬಹುದು. ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದವರಿಗೆ ಧನ್ಯವಾದಗಳು.